ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಮೈ ವ್ಲಾಗ್. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಯಾರೆಲ್ಲ ಹಬ್ಬ ಮಾಡ್ತಿದ್ದೀರ ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಸೊ ಮಾಡದೇ ಇರೋರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಇವತ್ತೇನು ವ್ಲಾಗ್ ಅಂತಂದರೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್, ಬಿಕಾಸ್ ಆಫ್ ನಮ್ಮ ಮನೇಲಿ ಹಬ್ಬ ಮಾಡ್ತಾಯಿಲ್ಲ. ವಾರ ಪೂಜೆ ಮಾಡ್ತಾಯಿದ್ದೀವಿ. ಲಕ್ಷ್ಮಿ ಕೂರಿಸಿ ಪ್ರತಿ ವರ್ಷ 5 ಇಯರ್ಸಿಂದ ಕಂಟಿನ್ಯೂಸ್ ಮಾಡ್ಕೊಬಂದು ಈ ವರ್ಷ ಮಾಡಿಲ್ಲ ಬಿಕಾಸ್ ಆಫ್ ಅಜ್ಜಿ ತೀರೋಗಿದ್ರಲ್ಲ. ಸೊ 1 ಇಯರ್ ಯಾವ ಹಬ್ಬನೂ ಮಾಡೋಂಗಿಲ್ಲ ನಾವು. ಸೊ ಅದಕ್ಕೆ ಯಾವ ಹಬ್ಬನೂ ಮಾಡ್ತಾಯಿಲ್ಲ. ಸೊ ಸಿಂಪಲ್ ಮಾಮೂಲಿ ಹಬ್ಬ ಪೂಜೆ ವಾರ ಇಷ್ಟೇ. ಈ ವರ್ಷದ ಹಬ್ಬ ಇಷ್ಟ ಆಗಿದೆ. ಬಟ್ ನಮ್ಮ ಅಮ್ಮನ ಮನ್ಸು ತಡೆಯಲ್ಲ. ಆದರೂ ಸ್ವಲ್ಪ ದೀಪ ಗೀಪ ಹಚ್ಚಿ ದೇವ್ರಿಗೆ ನೈವೇದ್ಯ ಮಾಡಲಿಕ್ಕೆ ಅದು ಇದು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಸೊ ಕೇಳಬೇಕಾ ನಮ್ಮಮ್ಮ 5 ವರ್ಷದಿಂದ ಮಾಡಿ ಈ ವರ್ಷ ಮಾಡಿಲ್ಲ ಅಂದರೆ, ಸೊ ಅವ್ರಿಗೂ ಬೇಜಾರಾಗುತ್ತಲ್ಲ. ಸೊ ಅದಕ್ಕೆ ಮಾಡ್ತಾಯಿದ್ದಾರೆ. ಸೊ ಅವ್ರ ಇಷ್ಟನ ನಾವು ಯಾಕೆ ಬೇಡ ಅನ್ನೋಣ. ಸೊ ಮಾಡಲಿ ಬಿಡಿ. ಸೊ ಇವತ್ತಿನ ವ್ಲಾಗ್ ದಿನಾನ ಸ್ಟಾರ್ಟ್ ಮಾಡ್ತಾರೆ. ನಮ್ಮಮ್ಮ 4 o'clock 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ, ನಿನ್ನೆ ಕಾಲೇಜ್ಗೂ ರಜೆ ಹಾಕ್ಸಿ ನಾನು ಮನೆ ಫುಲ್ ಕ್ಲೀನ್ ಮಾಡಿದ್ದೀನಿ. ಸೊ ಸಂಜೆ ದೇವ್ರ ಮನೆಯಲ್ಲಿ ನಿನ್ನೆ ಸಂಜೆ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿದ್ರು. ಆ್ಯಂಡ್ ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಆಚೆ ಗೀಚೆ ರಂಗೋಲಿ ಎಲ್ಲ ಬಿಟ್ಟು ದೇವ್ರ ಮನೆಗೆ ಹೂವು ಮುಡಿಸಿ ವೆಜ್ಜನ್ ಕೆಲಸ ಎಲ್ಲ ಮುಗಿಸಿದ್ರೆ ನಾನು 5 ಗಂಟೆಗೆದ್ದೆ. ಪ್ರೆಸೆಂಟ್ 6 ಆಗಿದೆ. 6 ಗಂಟೆಗೆ ಪೂಜೆ ಆಯಿತು ನಮ್ಮ ಮನೇಲಿ. ಸೊ 6 ಗಂಟೆಗೆ ಪೂಜೆ ಆಯಿತು. ಸೊ ನಾನು ಸ್ನಾನ ಮಾಡಿದ್ದೀನಿ. ಸೊ ನಾನು ಇನ್ನೂ ದೇವ್ರ ಮನೆ ಒಳಗಡೆ ಹೋಗಿಲ್ಲ. ನಮ್ಮ ಅಮ್ಮನೇನು ಕೂತಿದ್ದಾರೆ. ಅರ್ಧ ಗಂಟೆ ಆಯಿತು ಗೈಸ್, ದೇವ್ರ ಮನೆಯಿಂದ ಆಚೆನೇ ಬರ್ತಾಯಿಲ್ಲ, ಅಷ್ಟು ಪೂಜೆ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಸೊ ಬನ್ನಿ ಹೋಗುವ, ಮನೆಯಲ್ಲಿ ಪೂಜೆ ಹೇಗಿದೆ ಅಂತ ನೋಡುವ ಬನ್ನಿ. ಕೊನೆಗೂ ಇಟ್ಬಿಟ್ಟು ಸೊ ಫೈನಲಿ ನಮ್ಮಮ್ಮ ಪೂಜೆ ಮುಗಿಸಿ ಆಚೆ ಬಂದರು ಗೈಸ್. ಅರ್ಧ ಗಂಟೆ ಕೂತ್ಕೊಂಡವ್ರು ಎದ್ದು ಆಚೆನೆ. ಮತ್ತೆ ನಾಳೆನೂ ಊರಿಗೆ ಹೋಗ್ಬೇಕು. ನಾಳೆನೇ ತಿಂಗಳದ್ದು ಕಾರ್ಯ ಇರೋದು. ಸೊ ನಾಳೆನೇ ಇರೋದು. ಅದಕ್ಕೆ ಲಕ್ಷ್ಮಿ ಕೂರಿಸಿ ಆಗಲ್ಲ ಈ ವರ್ಷ ಬೇಡ ಅಂತ ನಮ್ಮ ಅಕ್ಕನೇ ಹೇಳ್ತು. ಅದಕ್ಕೆ ಮಾಡಲಿಲ್ಲ. ನಿನ್ನ ಗಂಡ ನಿನ್ನ ಮಗ ಎಲ್ಲಿ? ನನ್ನ ಮಾತ್ರ ನಾವು 4:15ಗೆ ಎಬ್ಬರಿಸಿದೆ. 4:15ಗೆ ಎಬ್ಬರಿಸಿದ್ರೆ 5 ಗಂಟೆಗೆ ಎಬ್ಬರಿಸಿದ್ದು. ಮಗ ಇನ್ನೂ ಮಲ್ಗವನೇ, ಗಂಡ ಇನ್ನೂ ಮಲ್ಗವನ. ಅವ್ರಿಬ್ಬರಿಗೆ ಎಬ್ಬರಿಸಿಲ್ಲ, ನನಗೆ ಎಬ್ಬರಿಸಿದೆಯಲ್ಲ. ಹೆಂಗೆ ಬರ್ತಾಯಿದೆ ಅಲ್ಲಿ ಅಲ್ಲಿ ಅಮ್ಮ ನಾಷ್ಟ ಮಾಡೋಣ. ಏನು ಮಾಡೋದು? ಇವು 4 ಗಂಟೆಗೆ ಎದ್ದಿರೋದಕ್ಕೆ ಇಷ್ಟು ನಿದ್ದೆ. ಇನ್ನು 2 ಗಂಟೆ ರಾತ್ರಿ ಎಲ್ಲ ನಿದ್ದೆ ಕೊಡದೆ ನನಗೆ ಹಿಂಸೆ ಕೊಡ್ತಿದ್ದಲ್ಲ. ನೀನು ಅಲಾರಾಮ್ ಎಷ್ಟು ಗಂಟೆಗೆ ಇಟ್ಟಿದ್ದೆ? 3:40ಕ್ಕೆ ಇಟ್ಟಿದ್ದೆ. ಇಟ್ಟಿದೆಯಾ? ಏನು ಕೆಲಸ ಇಲ್ಲ ಇಷ್ಟೇ ಈ ವರ್ಷ. ಇಲ್ಲ, ಇಷ್ಟೊತ್ತಿಗೆ ಅರ್ಧ ಜೀವ ತೆಗಿಯೋದು ನಮ್ಮಮ್ಮ ನಂದು. 12 ಗಂಟೆಗೆ ಮಲಗಿಸ್ತಿತ್ತು, ಮತ್ತೆ 2 ಗಂಟೆಗೆ ಎದ್ದೊಳಿಸ್ತಿತ್ತು. ತೋರಿಸ್ತೆ ಹೊಸ್ಲು ಪೂಜೆ ಎಲ್ಲ ಮಾಡಿದ್ಯಾ. ಲಕ್ಷ್ಮಿ ಒಂದು ಕೂರಿಸಿಲ್ಲ ಅಷ್ಟೇ, ಇನ್ನೇನು ಮಾಡಿಲ್ಲ. ಲಕ್ಷ್ಮಿ ಮುಖೋಡನೂ ತೆಗ್ದಿಲ್ಲ ಈ ವರ್ಷ. ಅದು ಅಂದರೆ ಅದಾಯ್ತಲ್ಲ, ಅದು ಯಾವಾಗಲೂ ಇರುತ್ತೆ. ಡೈಲಿ ಕಳ್ಸಕ್ಕೆ ಕಟ್ಟಿರ್ತಾರೆ ಅದನ್ನು, ಹಂಗೆ ಇರ್ತದೆ. ನಾವೇನು ಕಟ್ಟಿಲ್ಲ ಇವತ್ತು ಸ್ಪೆಷಲಾಗಿ. ಡೈಲಿ ಮಳ್ಳಕ್ಕೆ ಇಟ್ಟಿದ್ದೀನಿ, ಹಾಲು ಇಟ್ಟಿದ್ದೀನಿ, ಡ್ರೈ ಫ್ರೂಟ್ಸು, ಹಣ್ಣು, ಇನ್ನೂ ತಪ್ಪಿದೆ ಸಂಸ್ಬಿಡೋಣ ಅಂತ ಇಟ್ಟು ಪೂಜೆ ಮಾಡಿದ್ದೀನಿ. ಹೂವು ಸೈಡ್ ಕೊಂಡೋಗಿದೆ. ಧೂಪದ ಬಟ್ಲು ಆರೋಗ್ಯಕ್ಕೆ ಹಚ್ಚೋದು ನೀನು. ಇಷ್ಟಕ್ಕೆ ಇಷ್ಟು ಮಾಡೈತೆ. ಇನ್ನೇನಾರ ಲಕ್ಷ್ಮಿ ಕೂರಿಸಿದ್ರೆ ನನಗಂತೂ ರಾತ್ರಿ ಎಲ್ಲ ನಿದ್ದೆ ಕೊಡ್ತಾ ಇರಲಿಲ್ಲ. 12 ಗಂಟೆಗೆ ಮಲಗಿಸ್ತಿತ್ತು. 12 ಗಂಟೆಗೆ ಹೋಗಿ ಮಲ್ಕೊ ಅಂತ ಅಂದ್ಬಿಟ್ಟು ಬಿಡ್ತಿತ್ತು. ಮತ್ತೆ 2 ಗಂಟೆಗೆ 2 ಅವರ್ ನಿದ್ದೆ. 2 ಅವರ್ ನಿದ್ದೆ ಕೊಡ್ತಿದ್ರು ನಮ್ಮಮ್ಮ. ಕಷ್ಟಪಟ್ಟು 2 ಅವರ್ ಮಲ್ಕೊ ಮಗು ಅಂತ ಬಿಡ್ತಿದ್ರು. 2 ಗಂಟೆಗೆ ಎದ್ದು ಮತ್ತೆ ದೇವ್ರಿಗೆ ಹೂವು ಮೂಡಿಸಿ ಅದು ಮೂಡಿಸಿ ಇದು ಮೂಡಿಸಿ ಹಾಗೆ ಹೋಗುತ್ತೆ ಟೈಮ್. 6 ಗಂಟೆ 5 ಗಂಟೆಗೆ ಎಷ್ಟರಲ್ಲಿ ಪೂಜೆ ಆಗ್ತಿತ್ತು. ಸೊ ಇವತ್ತು ಅಷ್ಟೇ ಆಗಿದ್ದು. 2 ಗಂಟೆಗೆ ಎದ್ದಿಲ್ಲ, 4 ಗಂಟೆಗೆ ಎದ್ದಲ್ವ ಪೂಜೆ ಮಾಡಿದ್ದು. 3 ನಿಮಿಷ ಮಾತಾಡ್ಬಿಟ್ಟಿದೆ. ಇವಾಗ ಬಂತು ಮೇಲ್ಗಡೆಯಿಂದ ಸಾಂಗು. ಸೊ ಇಷ್ಟೇ ಈಗಿನ ಅಪ್ಡೇಟ್. ಏನು ಟಿಫನ್ ಇದಕ್ಕೆ ರವೆ ಉಂಡೆಗೆ
ತುರ್ಕು. ಏನು ಟಿಫನ್ನು ಏನು ಮಾಡ್ತೀರಾ ಸ್ವೀಟು? ರವೆ ಉಂಡೆ ಮಾಡ್ತೀನಿ ದೇವ್ರಿಗೆ ಇಡೋದಕ್ಕೆ, ಆಮೇಲೆ ಸ್ವಲ್ಪ ಪುಳಿಯೋಗರೆ ಮಾಡ್ಕೊಳ್ಳೋದು. ಸುಡ್ತಾ ಇದ್ದ ಸೊ ನಮ್ಮಮ್ಮ ಬೆಳಗ್ಗೆ ಟಿಫನ್ನು ಮಾಡಿದೆ, ರವೆ ಉಂಡೆ ಮಾಡಿ ರೆಡಿ ಮಾಡಿ ಅಂದರೆ ಮಾಡಿಕೊಡ್ತಿದ್ದೆ. ಅದನ್ನು ಉಂಡೆ ಕಟ್ಟಬೇಕು, ಬಿಸಿ ಸುಡ್ತಾ ಇದ್ದೆ. ಕವರ್ ಕೊಡ್ಲಾ? ಹಾಂ, ಕವರು. ಟೈಮ್ ಎಷ್ಟು? ಅಷ್ಟೇ ಟೈಮು 7 ಗಂಟೆ, ಬರಾಬರಿ 7 ಗಂಟೆ. 6 ಗಂಟೆಗೆ ಪೂಜೆ ಆಗಿದ್ದು 7 ಗಂಟೆಗೆ. ಇನ್ನೂ ನಾಷ್ಟ ಕೊಟ್ಟಿಲ್ಲ ಗೈಸ್. ಪುಳಿಯೋಗರೆ ಮಾಡ್ತೀನಿ, ಬೆಳ್ಳುಳ್ಳಿ ಸುಲಿತಾ ಇಲ್ವಾ ಇದು? ಮಯ ವಡೆ ಗೈಸ್, ವಡೆ. ಏನು ವಡೆ ಮಮ್ಮಿದು? ಬೇಳೆ ವಡೆ, ಕಡಲೆಬೇಳೆ ವಡೆ. ಉದ್ದಿನ ವಡೆನಾ ಇದು? ಕಡಲೆಬೇಳೆ ವಡೆ, ಮಸಾಲೆ ವಡೆ. ಮಸಾಲೆ ವಡೆ ಮಾಡ್ತಾ ಇದ್ದೀನಿ. ಕಮ್ಮಿ ಕೊಟ್ಟಿದ್ದಲ್ಲಮ್ಮ. ಏನೋ ಲಾಸ್ಟ್ 1 ವರ್ಷದ ಹಿಂದೆ ಒಂದು ಉಂಡಿ ಇಟ್ಟಿದ್ದೆ, ಅದು ಓಪನ್ ಮಾಡ್ಬಿಟ್ಟಿದೆ. ಸೊ ಒಂದು ಉಂಡಿ ಇಟ್ಟು ಅಮೌಂಟ್ ಹಾಕ್ತಿದ್ದೆ, ಅದು ಎಷ್ಟಾಗುತ್ತೋ ಗೊತ್ತಿಲ್ಲ. ತುಂಬಿಲ್ಲ, ಆದರೂ ಓಪನ್ ಮಾಡಬೇಕು ಅಂತ ಇತ್ತು. ಸೊ ಓಪನ್ ಮಾಡ್ತಾಯಿದ್ದೀನಿ, ಎಷ್ಟಾಯ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಸ್ವಲ್ಪನೇ ಇರೋದು, ಎಂತ ಜಾಸ್ತಿ ಓಪನ್ ನೋಡಿದ್ರೆ ಕಳ್ಳ ನೋಡಿದ್ರೆ ಕದ್ದಿರೋ ದುಡ್ಡ ಏನೊಂದು 6,000 7,000 ಅಷ್ಟೇ ಒಂದು ಜಾಸ್ತಿ ಇಲ್ಲ. ದೇವ್ರ ಮುಂದೆ ಕುತ್ಕೊಂಡೇ ಓಪನ್ ಮಾಡ್ತಾ ಇದೀಯಾ? ಇನ್ನೂ ಒಂದೇ ವರ್ಷಕ್ಕೆ ಇನ್ನೊಂದು 3 ಉಂಡೆ ತುಂಬಿಸ್ಬೇಕು. ಲೆಕ್ಕ ಹಾಕ್ಬಿಟ್ಟು ಸಿಗ್ತೀಯಾ? ಲೆಕ್ಕ ಹಾಕ್ಬಿಟ್ಟು ಸಿಗ್ತೀಯಾ? ಲೆಕ್ಕ ಹಾಕಿ ಎಷ್ಟಿದೆ ಅಂತ ಹೇಳ್ತಿದ್ದಾರೆ. ಸೊ ಅಮೌಂಟ್ ಎಣಿಸ್ಬೇಕಾದ್ರೆ ಸಿಕ್ಕಿದ್ದು. ಸೊ ಅಮೌಂಟ್ ಬಂದು 10,000ಗೆ ಇನ್ನೂ 1,050 ಕಮ್ಮಿ ಇದೆ. ಸೊ ಎಷ್ಟು? 9,000ಕ್ಕೆ 5,000 ರೂಪಾಯಿ ಕಮ್ಮಿ, 9,000 ಇದೆ. ಸೊ 9,000. ಸೊ ಅದನ್ನು ಹೇಳ್ತಾ ಈಗ ನಾನು ಸ್ಯಾರಿ ಉಟ್ಕೊತಾ ಇದ್ದೀನಿ ಗಾಯ್ಸ್, ಸ್ಯಾರಿ. ಸೊ ನಮ್ಮಮ್ಮ ಉಡ್ಸ್ಬಿಟ್ಟು ಹೋಗಿದ್ದಾರೆ, ಈಗ ರೆಡಿ ಆಗಬೇಕು. ಸೊ ಗೆಟ್ ರೆಡಿ. ಸೊ ಅರ್ಶಿನ ಕುಂಕುಮ ಕೊಡೋಕ್ಕೆ ರೆಡಿ ಆಗುವ. ಸೊ ಟೈಮ್ ಬಂದು 4 o'clock. ಸೊ ರೆಡಿಯಾಗಿ ಸಿಗುವ, ಹೆಂಗೆ ಕಾಣ್ತೀನಿ ಅಂತ ನೋಡೋಣ. ಸೊ ಸೀರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ, ಬಟ್ ಆದರೂ ವರ್ಷಕ್ಕೊಂದು ಹಬ್ಬ ಉಟ್ಕೊಂಡಿಲ್ಲ ಅಂದರೆ ನಮ್ಮಮ್ಮ ಹೊಡಿತಾರಷ್ಟೇ. ಸೊ ರೆಡಿಯಾಗೋಣ ಬನ್ನಿ. ಸೊ ಫೈನಲಿ ನಾನು ರೆಡಿಯಾಗಿ ಆಯಿತು. ಸೊ ಬಳೆ ಗಿಳೆ ಎಲ್ಲ ಹಾಕೊಂಡು ಭರ್ಜರಿಯಾಗಿ ರೆಡಿಯಾಗಿದ್ದೀನಿ. ಸೊ ಇವತ್ತೆಂತ ಸ್ಪೆಷಲ್ ಅಂದರೆ ನಾನು ನಮ್ಮಮ್ಮ ಸೇಮ್ ಸೀರೆ ಉಟ್ಟಿದ್ದೀವಿ ಗಾಯ್ಸ್. ಸೊ ಸೇಮ್ ಸೀರೆ ಉಟ್ಟಿದ್ದೀವಿ. ಮದರ್ ಇಂಡಿಯಾ ಬೊಮ್ಮ ಇಲ್ಲಿ ಸಾಕಾಗ್ತೈತಿ. ಸೇಮ್ ಪಿಂಚ್. ಸೊ ಸೇಮ್ ಪಿಂಚ್ ಮಮ್ಮಿ. ಸೊ ಸೇಮ್ ಪಿಂಚ್, ವಿ ಆರ್ ಸೇಮ್ ಪಿಂಚ್ ಹೇಗಿದ್ದೀವಿ. ಇವಾಗಿನ ಕಾರ್ಯಕ್ರಮ ಏನು ಮಮ್ಮಿ? ನಾನು ಸರಿಯಾಗಿ ಬಂದಾಗ ಕೊಡಿ ಅಂತ. ಸೊ ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಡಬೇಕಂತೆ. ಸೊ ಇವತ್ತು ದಿನ ನನ್ನ ಕಾರ್ಯಕ್ರಮ ಇದು. ಸೊ ರೆಡಿ ಆಗೋದು, ಎಲ್ರಿಗೂ ಅರ್ಶಿನ ಕುಂಕುಮ ಕೊಡೋದೇ ನನ್ನ ಕೆಲಸ. ಸೊ ಅಷ್ಟೇ, ಬಂದವ್ರಿಗೆ ಅರ್ಶಿನ ಕುಂಕುಮ ಚೆನ್ನಾಗಿ ಕಾಣಿಸ್ತೈತೆ. ಆಮೇಲೆ ಸಾಕು. ಇದು ಏನಿದು
ಅಯ್ಯೋ ಅಜ್ಜಿ ಮೇಲೆ ಯಾವ ರೇಂಜಿಗೆ ಲವ್. ಇನ್ನು ನೀನು ಇಡವ, ಇನ್ನೇನು ಇಡ್ತೀಯ? ಇಷ್ಟು ಎಲೆ, ಇಷ್ಟು ಬಳೆ, ಬ್ಲೌಸ್ ಪೀಸ್, ಬಾಳೆಹಣ್ಣು. ನೋಡಿದ್ರೆ ಕಸದ ಗುಂಡಿ. ಹಿಂಗಿದ್ದೀನಿ ನೋಡಿ ಗಾಯ್ಸ್, ನೋಡಿ ಹುಚ್ಚಿ ಹುಚ್ಚಿ ಇದ್ದಂಗಿದ್ದೀನಿ. ಸೊ ಇಷ್ಟೊತ್ತು ಗಂಟೆ ಎಲ್ಲರೂ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಅದು ಇದು ಎಲ್ಲ ತಗೊಂಡು ಬಂದು. ಮಮ್ಮಿ ನಿನ್ನ ಹಣೆ ತೋರಿಸು. ಎಷ್ಟೊಂದಾಗೈತೆ. ನಂದು ಆಗೈತೆ ಜಾಸ್ತಿ. ಸೊ ಇದಾಗಿತ್ತು, ತೋರಿಸ್ದೆ. ಎಲ್ಲ ಫುಲ್ ರಾಶಿ 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 ಇದೆ. ಸೊ ಈ ವರ್ಷ ಅಂದರೆ ನಮ್ಮ ಮನೇಲಿ ಮಾಡಿಲ್ಲ ಅನ್ನೋದು ಬೇಜಾರಿದೆ. ಅದು ಬಿಟ್ಟರೆ ವಿ ಆರ್ ಹ್ಯಾಪಿ. ನಮ್ಮ ಮನೇಲೂ ಮಾಡಿದರೆ ಇನ್ನೂ ಚೆಂದ ಇರ್ತಿತ್ತು. ಬಿಕಾಸ್ ನಾವು ಮಾಡೋಂಗಿಲ್ಲ ಗೈಸ್, ಏನು ಮಾಡುವ, ಮಾಡಬಾರ್ದು ಅಂತ ಗೊತ್ತಾದ್ಮೇಲೂ ಮಾಡಿದ್ರೆ ಅದು ತಪ್ಪಾಗುತ್ತೆ. ಸೊ ಮಾಡಬಾರ್ದು ಅಂತ ಗೊತ್ತಾಗಿದೆ. ಸೊ ಮಾಡಿಲ್ಲ ಅಷ್ಟೇ. ನೆಕ್ಸ್ಟ್ ಇಯರ್ ಪಕ್ಕ ಮಾಡ್ತೀವಿ. ನೆಕ್ಸ್ಟ್ ಇಯರ್ ಫುಲ್ ಜಾತ್ರೆ. ಸೊ ಫುಲ್ ಜೋರು ಅರ್ಶಿನ ಕುಂಕುಮ ಎಲ್ಲ ಬೆಳ್ಕೊಬಿಡ್ತೀನಿ. ಸೊ ಅರ್ಶಿನ ಕುಂಕುಮ ಮನೆಗಳು ಕೊಡೋಕ್ಕೆ ಹೋದಾಗ ಹಾಕ್ತಾಯಿರ್ತಾರೆ. ಸೊ ಇಷ್ಟೇ. ನಾನು ಹೇಗೆ ಕಾಣಿಸ್ತಿದ್ದೀನಿ ಗೈಸ್, ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಸೊ ಐ ಹೋಪ್ ನೀವೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.